ನಮಸ್ಕಾರ ವೀಕ್ಷಕರು, ಇವತ್ತು ನಾವು ಕರಿಮೆಣಸಿನ ಜಾತಿಗೆ ಸೇರಿದ ಒಂದು ಬಳ್ಳಿಯನ್ನು ನೋಡೋಣ. ಇದು ನೋಡಿ, ಇದು ಕಾಡು ಮೆಣಸು ಅಥವಾ ಆದಿಮೆಣಸು ಅಂತ ಹೇಳ್ತಾರೆ. ಆದಿಮೆಣಸು ಅಂತ ಹೇಳಿದರೆ ಈಗ ಊರಿನಲ್ಲಿರುವ ನಮ್ಮ ಕರಿಮೆಣಸು ಇದೆಯಲ್ಲ, ಅದಕ್ಕೆ ಮೂಲ ಅಂತ ಹೇಳ್ತಾರೆ. ಇದು ಸಮಶೀತೋಷ್ಣವಲಯದಲ್ಲಿ ಜಾಸ್ತಿ ಬೆಳೆಯುತ್ತದೆ. ಇದು ಹಕ್ಕಿಗಳು ಇದರ ಕಾಯಿಯನ್ನು ತಿಂದು ಹಣ್ಣಾಗ್ತದಲ್ಲ, ಹಣ್ಣನ್ನು ತಿಂದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಾಗ ಅದರ ಇಕ್ಕೆಯಿಂದ ಬಿದ್ದ ಬೀಜದಿಂದ ಮೊಳಕೆ ಹೊಡೆದು ಇದು ಬಳ್ಳಿಗಳಾಗ್ತದೆ. ಇದು ಕಾಡು ಪ್ರದೇಶದಲ್ಲಿ ಜಾಸ್ತಿ ಬೆಳೆಯುತ್ತದೆ, ಅಂದರೆ ತುಂಬ ತೇವಾಂಶ ಇರುವ ಪ್ರದೇಶದಲ್ಲಿ ಇದು ಜಾಸ್ತಿ ಬೆಳೆಯುವಂಥದ್ದು. ಮರದ ನೆರಳಿನಲ್ಲಿ ಬೆಳೆಯುತ್ತೆ, ಅದರ ಮರದ ತರೆಗಳಿರ್ತದೆ, ಅಡಿಯಲ್ಲಿರುವ ತೇವಾಂಶ ಮತ್ತು ಈ ಪೊದೆಗಳಲ್ಲಿರುವ ತೇವಾಂಶವನ್ನು ಹೀರಿಕೊಂಡು ಬದುಕುವಂಥದ್ದು. ಇದು ಮಡಿಕೇರಿ ಮತ್ತು ಕೂರ್ಗ್ ಪ್ರದೇಶಗಳಲ್ಲಿ, ಕಾಡು ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಯುತ್ತವೆ ಅಂತ ಮಾಹಿತಿ ಇದೆ. ಇದು ಪರಾವಲಂಬಿ ಸಸ್ಯ ಆಗಿರುವುದರಿಂದ ಇದು ಮರದ ತೊಗಟೆಯಿಂದ ಕೂಡ ಆಹಾರ ಮತ್ತು ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಇದು ನಮ್ಮ ಊರಿನ ಮೆಣಸಿಗಿಂತ ಇದರ ಎಲೆಗಳು ತುಂಬ ಸಣ್ಣದು ಮತ್ತು ಕಾಯಿಗಳು ಕೂಡ ಸಣ್ಣದಾಗಿರ್ತದೆ ಮತ್ತು ತುಂಬ ಭಾರ ಆಗಿರ್ತದೆ ಮತ್ತು ತುಂಬ ಖಾರ ಕೂಡ ಆಗಿರ್ತದೆ. ಇದು ಅಂದರೆ ಔಷಧಿಗೆ ಇದು ತುಂಬ ಬಳಕೆ ಆಗ್ತದೆ, ಯಾಕೆಂದರೆ ಇದರಲ್ಲಿ ಮಾರ್ಕೆಟಿಗೆ ಇದಕ್ಕೆ ತುಂಬ ಬೇಡಿಕೆ ಇದೆ. ಇದರ ಔಷಧಿ ಅಂಶ ನಮ್ಮ ಊರಿನ ಕಾಳು ಮೆಣಸಿಗಿಂತ 2 ಪಟ್ಟು ಹೆಚ್ಚು ಅಂತ ಹೇಳ್ತಾರೆ. ಮತ್ತು ಕೆಮ್ಮಿಗೆ ಇದರ ಕಷಾಯ ಹೇಳಿ ಮಾಡಿಸಿದ್ದು ಅಂತ ನನ್ನ ಅಜ್ಜ ಹೇಳ್ತಾಯಿದ್ರು. ಹೀಗೆ ಕಾಡಿನಿಂದ ನಮಗೆ ಕಾಡು ಉತ್ಪತ್ತಿಗಳು ತುಂಬ ಸಿಗ್ತವೆ. ಹೀಗೆ ನಾನು ವೀಡಿಯೋಗಳನ್ನು ಕಾಡು ಉತ್ಪತ್ತಿಗಳ ಬಗ್ಗೆ ವೀಡಿಯೋಗಳನ್ನು ಮಾಡ್ತಾ ಇರ್ತೇನೆ. ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ, ಹಾಗೆ ಕಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಹಾಗೆ ನಂದು ದಿವಾಕರ್ ನಾಯ್ಕ್ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇಂಥ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೇನೆ. ಅಲ್ಲಿಗೆಲ್ಲ ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಧನ್ಯವಾದಗಳು.